ಹಾಂ, 250 kg. ನಾನು ಡೈಲಿ 2 ಒಪ್ಪತ್ತೆ ಉಣ್ತಾ ಇದ್ದೀನಿ, ಆದರೂ ತೂಕ ಕಮ್ಮಿ ಆಗ್ತಾ ಇಲ್ಲ. ಇನ್ನೇನು ಮಾಡೋದು? ಹಾಂ, ಬರೀ 40 kg. ನಾನು ಡೈಲಿ 5 ಒಪ್ಪತ್ತು ಉಣ್ತಾ ಇದ್ದೀನಿ, ಆದರೂ ತೂಕ ಹೆಚ್ಚಾಗ್ತಾ ಇಲ್ಲ. ಇನ್ನೇನು ಮಾಡೋದು? ಇದೇನಿದು? ಒಮ್ಮೆ 65, ಒಮ್ಮೆ 50, ತೂಕ ಮೇಂಟೈನ್ ಆಗ್ತಾ ಇಲ್ಲ. ಇನ್ನೇನು ಮಾಡೋದು? ತೂಕ ಹೆಚ್ಚಾಗಬೇಕು, ಕಡಿಮೆ ಆಗಬೇಕು ಅಥವಾ ಮೇಂಟೈನ್ ಮಾಡಬೇಕು ಅಂದರೆ ನಿಮಗೆ ಕ್ಯಾಲೋರಿ ಬಗ್ಗೆ ಗೊತ್ತಿರಬೇಕು. ದಿನಕ್ಕೆ ಎಷ್ಟು ಒಪ್ಪತ್ತು ತಿಂತಾ ಇದ್ದೀರಾ ಅನ್ನೋದಕ್ಕಿಂತನೂ ಏನು ತಿಂತಾ ಇದ್ದೀರಾ, ಅದನ್ನು ಎಷ್ಟು ತಿಂತಾ ಇದ್ದೀರಾ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು 60 kg ಇದ್ದೀನಿ ಅಂದರೆ 60 ಗ್ರಾಮ್ ಪ್ರೋಟೀನ್ ನನ್ನ ದೇಹಕ್ಕೆ ನಾನು ಬೇಗ ಕೊಡಬೇಕು. ಅದಕ್ಕೆ ಡೈಲಿ 300 ಗ್ರಾಮ್ ಪನ್ನೀರ್ ನಾನು ತಿಂತೀನಿ ಅನ್ಕೊಳ್ಳೋಣ. ಆ 300 ಗ್ರಾಮ್ ಪನ್ನೀರ್ ನಾನು ಒಂದೇ ಒಪ್ಪತ್ತಲ್ಲಾದರೂ ತಿನ್ಬೋದು, ಅಥವಾ 100 ಗ್ರಾಮ್ ಬೆಳಿಗ್ಗೆ, 100 ಗ್ರಾಮ್ ಮಧ್ಯಾಹ್ನ, 100 ಗ್ರಾಮ್ ರಾತ್ರಿ, ಆ ಥರ ಆದರೂ ತಿನ್ಬೋದು. ಅಥವಾ ಅದನ್ನು 50 ಗ್ರಾಮ್ ಥರ ಭಾಗ ಮಾಡಿ 6 ಒಪ್ಪತ್ತಾದರೂ ತಿನ್ಬೋದು. ಹಾಗಾಗಿ ದಿನಕ್ಕೆ ಎಷ್ಟು ಒಪ್ಪತ್ತು ತಿಂತಾ ಇದ್ದೀರಾ ಅನ್ನೋದಕ್ಕಿಂತನೂ ಏನು ತಿಂತಾ ಇದ್ದೀರಾ, ಅದನ್ನು ಎಷ್ಟು ತಿಂತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಥರ ನಿಮ್ಮ ಆಹಾರದಲ್ಲಿ ಎಷ್ಟು ಕ್ಯಾಲೋರಿ ಇದೆ, ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲೋರಿ ಬೇಕು ಅನ್ನೋದು ನಿಮಗೆ ಗೊತ್ತಾಗಿರಬೇಕು. ಅದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಕೊನೆ ತನಕ ಜೊತೆಗಿರಿ. ಕ್ಯಾಲೋರಿ ಅನ್ನೋದು ಒಂದು ಫುಡ್ ಎನರ್ಜಿ ಮೆಜರ್ಮೆಂಟ್ ಯೂನಿಟ್. ಅಂದರೆ ನಾವು ತಿನ್ನೋ ಆಹಾರದಿಂದ ನಮಗೆ ಏನಾದರೂ ಎನರ್ಜಿ ಸಿಗ್ತಾ ಇದೆಯೋ ಅದನ್ನು ಕ್ಯಾಲೋರಿಯಿಂದ ಮೆಜರ್ ಮಾಡಲಾಗುತ್ತೆ. ಹೇಗಾದರೆ ತೂಕವನ್ನು ಗ್ರಾಮಲ್ಲಿ ಮೆಜರ್ ಮಾಡ್ತೀವೋ, ದೂರವನ್ನು ಮೀಟರಲ್ಲಿ ಮೆಜರ್ ಮಾಡ್ತೀವೋ, ಕರೆಂಟನ್ನು ಆಂಪಿಯರಲ್ಲಿ ಮೆಜರ್ ಮಾಡ್ತೀವೋ, ಅದೇ ಥರ ಆಹಾರದಿಂದ ನಮಗೆ ಸಿಗೋ ಎನರ್ಜಿನ ನಾವು ಕ್ಯಾಲೋರಿನ ಮೆಜರ್ ಮಾಡ್ತೀವಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಆಹಾರ ಪದಾರ್ಥದಲ್ಲಿ 2 ನ್ಯೂಟ್ರಿಯೆಂಟ್ ಬರುತ್ತೆ, ಮ್ಯಾಕ್ರೋನ್ಯೂಟ್ರಿಯೆಂಟ್, ಮೈಕ್ರೋನ್ಯೂಟ್ರಿಯೆಂಟ್. ಮೈಕ್ರೋನ್ಯೂಟ್ರಿಯೆಂಟ್ ಅಲ್ಲಿ ವೈಟಮಿನ್, ಮಿನರಲ್ ಬರುತ್ತೆ. ಅದರಲ್ಲಿ ನ್ಯಾಚುರಲ್ ಆಗಿನ ಕ್ಯಾಲೋರಿ ಕಮ್ಮಿ ಇರುತ್ತೆ, ಹಾಗಾಗಿ ಅದರ ಕ್ಯಾಲೋರಿ ಅಷ್ಟು ನಮಗೆ ಇಂಪಾರ್ಟೆಂಟ್ ಆಗಿರುವುದಿಲ್ಲ. ಆನ್ ದ ಅದರ್ ಹ್ಯಾಂಡ್, ಮ್ಯಾಕ್ರೋನ್ಯೂಟ್ರಿಯೆಂಟ್ ಅಲ್ಲಿರೋ ಕ್ಯಾಲೋರಿ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮ್ಯಾಕ್ರೋನ್ಯೂಟ್ರಿಯೆಂಟ್ ಅಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಬರುತ್ತೆ. ಕಾರ್ಬೋಹೈಡ್ರೇಟ್ ಅಲ್ಲಿ ಸಿಂಪಲ್, ಕಾಂಪ್ಲೆಕ್ಸ್. ಯಾವುದೇ ಕಾರ್ಬೋಹೈಡ್ರೇಟ್ ಆಗಿರಲಿ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಅಲ್ಲಿ 4 ಕ್ಯಾಲೋರಿ ಇರುತ್ತೆ. ನೆಕ್ಸ್ಟ್ ಪ್ರೋಟೀನ್, ಅದರಲ್ಲಿ ಆನಿಮಲ್ ಪ್ರೋಟೀನ್, ಪ್ಲಾಂಟ್ ಪ್ರೋಟೀನ್. ಯಾವುದೇ ಪ್ರೋಟೀನ್ ಆಗಿರಲಿ 1 ಗ್ರಾಮ್ ಪ್ರೋಟೀನ್ ಅಲ್ಲಿ 4 ಕ್ಯಾಲೋರಿ ಇರುತ್ತೆ. ನೆಕ್ಸ್ಟ್ ಫ್ಯಾಟ್, ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್, ಅನ್ಸ್ಯಾಚುರೇಟೆಡ್ ಫ್ಯಾಟ್, ಟ್ರಾನ್ಸ್ ಫ್ಯಾಟ್. ಯಾವುದೇ ಫ್ಯಾಟ್ ಆಗಿರಲಿ 1 ಗ್ರಾಮ್ ಫ್ಯಾಟ್ ಅಲ್ಲಿ 9 ಕ್ಯಾಲೋರಿ ಇರುತ್ತೆ. ಇದು ಯೂನಿವರ್ಸಲ್ಲಿ ಫಿಕ್ಸ್ ಆಗಿರುತ್ತೆ. ಅಂದ್ರೆ ನೀವು ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಯಾವುದೇ ತರಹದ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ತಿನ್ನಿ, ಅದರ 1 ಗ್ರಾಮ್ ಅಲ್ಲಿ ಇದೇ ಕ್ಯಾಲೋರಿ ಇರುತ್ತೆ. ಅದನ್ನು ನೀವು ಎಷ್ಟು ಗ್ರಾಮ್ ಅಲ್ಲಿ ತಿಂತಾ ಇದ್ರೋ ಅದರ ಮೇಲೆ ಕ್ಯಾಲೋರಿ ಕೌಂಟ್ ಆಗ್ತಾ ಹೋಗುತ್ತೆ. ನೀವು 10 ಗ್ರಾಮ್ ಯಾವುದೇ ತರಹದ ಕಾರ್ಬೋಹೈಡ್ರೇಟ್ ಅಥವಾ ಪ್ರೋಟೀನ್ ತಿಂದ್ರೆ 40 ಕ್ಯಾಲೋರಿ ಸಿಗುತ್ತೆ. ಅದೇ 10 ಗ್ರಾಮ್ ಯಾವುದೇ ತರಹದ ಫ್ಯಾಟ್ ತಿಂದ್ರೆ ನಿಮ್ಮ ದೇಹಕ್ಕೆ 90 ಕ್ಯಾಲೋರಿ ಸಿಗುತ್ತೆ. ಈಗ ಆಹಾರ ಪದಾರ್ಥದಲ್ಲಿರೋ ಕ್ಯಾಲೋರಿನ ಹೇಗೆ ಕೌಂಟ್ ಮಾಡಬೇಕು? ಅದಕ್ಕೆ ಮೊದಲು ನಮಗೆ ಆಹಾರ ಪದಾರ್ಥದ ವಿಧಗಳು ಗೊತ್ತಾಗಿರಬೇಕು. 3 ವಿಧ ಇದೆ: ಪ್ಯಾಕ್ ಆಗಿರೋ ಆಹಾರ ಪದಾರ್ಥ, ಪ್ಯಾಕ್ ಆಗದೇ ಇರೋ ಆಹಾರ ಪದಾರ್ಥ, ನ್ಯಾಚುರಲ್ ಆಗಿ ಸಿಗೋ ಆಹಾರ ಪದಾರ್ಥ. ಫಸ್ಟ್, ಪ್ಯಾಕ್ ಆಗಿರೋ ಆಹಾರ ಪದಾರ್ಥ ಅಂದ್ರೆ ಗ್ರಾಸರಿ ಶಾಪ್ ಮತ್ತು ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ತರಹದ ಪ್ಯಾಕ್ ಆಗಿರೋ ಫುಡ್ ಐಟಮ್. ಸ್ವೀಟ್ ಆಗಿರಬಹುದು, ಸ್ನ್ಯಾಕ್ ಆಗಿರಬಹುದು, ಕಿಚನ್ ಗ್ರಾಸರಿ ಐಟಮ್ ಆಗಿರಬಹುದು, ಚಾಕ್ಲೇಟ್, ಐಸ್ ಕ್ರೀಮ್, ಜ್ಯೂಸ್, ಯಾವುದೇ ಫುಡ್ ಐಟಮ್ ಆಗಿರಬಹುದು, ಅದು ಪ್ಯಾಕ್ ಆಗಿದ್ರೆ ಅದರ ಹಿಂದೆ ನ್ಯೂಟ್ರಿಷನಲ್ ಫ್ಯಾಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆ ನ್ಯೂಟ್ರಿಷನ್ ಫ್ಯಾಕ್ಟ್ ಅಲ್ಲಿ ಎಷ್ಟು ಕ್ಯಾಲೋರಿ ಇದೆ, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ತದಿತರ ನ್ಯೂಟ್ರಿಯೆಂಟ್ ಎಷ್ಟಿದೆ ಅಂತ ಮೆನ್ಷನ್ ಮಾಡಿರ್ತಾರೆ. ಅದರಿಂದ ನಿಮಗೆ ಕ್ಯಾಲೋರಿ ಕೌಂಟ್ ಮಾಡಲು ಅನುಕೂಲವಾಗುತ್ತೆ. ಫಾರ್ ಎಕ್ಸಾಂಪಲ್, ಗುಡ್ಡೆ ಬಿಸ್ಕೆಟ್ ಪ್ಯಾಕೆಟ್ ನ ನೀವು ಹಿಂದೆ ತಿರುಗಿಸಿ ನೋಡಿದರೆ ಅದರಲ್ಲಿ ನ್ಯೂಟ್ರಿಷನಲ್ ಫ್ಯಾಕ್ಟ್ ಮೆನ್ಷನ್ ಮಾಡಿರ್ತಾರೆ. ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ ಅಂತ ತದಿತರ ನ್ಯೂಟ್ರಿಯೆಂಟ್ ನ ಮೆನ್ಷನ್ ಮಾಡಿರ್ತಾರೆ. ನೀವು ಯಾವುದೇ ಫುಡ್ ಐಟಮ್ ಪ್ಯಾಕ್ ಆಗಿರಬಹುದು, ಅದನ್ನ ಹಿಂದೆ ತಿರುಗಿಸಿ ನೋಡಿದರೆ ಅದರಲ್ಲಿ ಕ್ಯಾಲೋರಿ ಮೆನ್ಷನ್ ಮಾಡಿರ್ತಾರೆ. ಅದರಿಂದ ನಿಮಗೆ ಅನುಕೂಲವಾಗುತ್ತೆ. ನೆಕ್ಸ್ಟ್, ಪ್ಯಾಕ್ ಆಗದೇ ಇರೋ ಆಹಾರ ಪದಾರ್ಥ ಅಂದ್ರೆ ನೀವು ಕಿರಾಣಾ ಅಂಗಡಿಗೆ ಹೋದ್ರೆ ಅಲ್ಲಿ ಅಕ್ಕಿ, ಹಿಟ್ಟು, ಬೇಳೆ, ತದಿತರ ಐಟಮ್ ಎಲ್ಲ ಲೂಸ್ ಸಿಗುತ್ತೆ. ಅದನ್ನ ಹೇಗೆ ಕೌಂಟ್ ಮಾಡ್ತೀರಾ? ಇಲ್ಲಿ ಗೂಗಲ್ ಯೂಸ್ ಮಾಡಬೇಕು. ನೀವು ಗೂಗಲ್ ಅಲ್ಲಿ ಹೋಗಿ 100 ಗ್ರಾಮ್ ಗೋಧಿ ಹಿಟ್ಟಲ್ಲಿ ಎಷ್ಟು ಕ್ಯಾಲೋರಿ ಇದೆ ಅಂತ ನೀವು ಟೈಪ್ ಮಾಡಿದರೆ ಅದು ನಿಮಗೆ ಅಪ್ರಾಕ್ಸಿಮೇಟ್ ಕ್ಯಾಲೋರಿ ತೋರಿಸುತ್ತೆ. ಅದೇ ತರ 100 ಗ್ರಾಮ್ ಅನ್ಕುಕ್ಡ್ ಸೋನಾ ಮಸೂರಿ ರೈಸ್ ಅಥವಾ ಬಾಸ್ಮತಿ ರೈಸ್, ಯಾವ ಟೈಪ್ ರೈಸ್ ಇದೆಯೋ ಆ ರೈಸ್ ಅನ್ನು 100 ಗ್ರಾಮ್ ಅನ್ಕುಕ್ಡ್ ರೈಸ್. ಅನ್ಕುಕ್ಡ್ ಏನಕ್ಕೆ ಅದು ನಾನು ಮುಂದೆ ಹೇಳ್ತೀನಿ. ಆ ತರ ನೀವು ಸರ್ಚ್ ಮಾಡಿದ್ರೆ ಅದು ನಿಮಗೆ ಒಂದು ಅಪ್ರಾಕ್ಸಿಮೇಟ್ ಕ್ಯಾಲೋರಿನ ನಿಮಗೆ ತೋರಿಸುತ್ತೆ. ಆ ತರ ನೀವು ಎಲ್ಲಾ ಫುಡ್ ಐಟಮ್ ನ ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು. ನೆಕ್ಸ್ಟ್, ನ್ಯಾಚುರಲ್ ಆಗಿ ಸಿಗೋ ಆಹಾರ ಪದಾರ್ಥ ಅಂದ್ರೆ ಹಣ್ಣು ಮತ್ತು ತರಕಾರಿ. ಅದನ್ನು ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಬಹುದು. 100 ಗ್ರಾಮ್ ಬನಾನೆಗೆ ಎಷ್ಟು ಕ್ಯಾಲೋರಿ ಇದೆ, 100 ಗ್ರಾಮ್ ಆಪಲ್ಗೆ ಎಷ್ಟು ಕ್ಯಾಲೋರಿ ಇದೆ ಅಂತ ಸರ್ಚ್ ಮಾಡಿದ್ರೆ ಅದು ನಿಮಗೆ ಒಂದು ಅಪ್ರಾಕ್ಸಿಮೇಟ್ ಕ್ಯಾಲೋರಿ ತೋರಿಸುತ್ತೆ. ಈಗ ಬೇಯಿಸಿದ ಆಹಾರ ಪದಾರ್ಥದ ಕ್ಯಾಲೋರಿ ಕೌಂಟ್ ಮಾಡಬೇಕಾ ಅಥವಾ ರಾ ಕಚ್ಚಾ ಆಹಾರ ಪದಾರ್ಥದ ಕ್ಯಾಲೋರಿ ಕೌಂಟ್ ಮಾಡಬೇಕಾ? ಯಾವಾಗಲೂ ರಾ ಕಚ್ಚಾ ಆಹಾರ ಪದಾರ್ಥದ ಕ್ಯಾಲೋರಿನೇ ಕೌಂಟ್ ಮಾಡಬೇಕು. ಅದಕ್ಕೆ ನಾನು 100 ಗ್ರಾಮ್ ಅನ್ಕುಕ್ಡ್ ರೈಸ್ ಅಂತ ಸರ್ಚ್ ಮಾಡೋಕೆ ಹೇಳಿದ್ದೆ. ಏನಕ್ಕೆ ಅಂದ್ರೆ ರಾ ಐಟಮ್ ನ ನೀವು ಕುಕ್ ಮಾಡಿದ ಮೇಲೆ ಅದರ ವೆಯ್ಟ್ ಕಮ್ಮಿ ಆಗಬಹುದು ಅಥವಾ ಹೆಚ್ಚಾಗಬಹುದು, ಆದರೆ ಅದರ ಕ್ಯಾಲೋರಿ ಅಷ್ಟೇ ಇರುತ್ತೆ. ನಾನು ನಿಮಗೆ ಎಕ್ಸಾಂಪಲ್ಸ್ ಕೊಡ್ತೀನಿ, ಅದರಿಂದ ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲವಾಗುತ್ತೆ. ಮೊದಲನೇ ಎಕ್ಸಾಂಪಲ್, 100 ಗ್ರಾಮ್ ವೀಟ್ ಫ್ಲೋರ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 350 ಕ್ಯಾಲೋರಿ ಇರುತ್ತೆ. ಈ 100 ಗ್ರಾಮ್ ಇಂದ ನೀವು 2 ಚಪಾತಿ ಆದರೂ ಮಾಡಬಹುದು ಅಥವಾ 3 ಚಪಾತಿ ಆದರೂ ಮಾಡಬಹುದು. 2 ಈಕ್ವಲ್ ಚಪಾತಿ ಮಾಡಿದರೆ 1 ಚಪಾತಿ 50 ಗ್ರಾಮ್ ಅಷ್ಟು ಇರುತ್ತೆ. ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ 175 ಕ್ಯಾಲೋರಿ ಇರುತ್ತೆ. ಇದರಿಂದ ನೀವು 1 ಚಪಾತಿ ತಿಂದರೆ 175 ಕ್ಯಾಲೋರಿ ಸಿಗುತ್ತೆ ನಿಮ್ಮ ದೇಹಕ್ಕೆ. ಅದೇ 2 ಚಪಾತಿ ತಿಂದರೆ ಟೋಟಲ್ 350 ಕ್ಯಾಲೋರಿ ಸಿಗುತ್ತೆ.
ಅದೇ ನೀವು ಈ 100 ಗ್ರಾಮ್ ಇಂದ 3 ಚಪಾತಿ ಈಕ್ವಲ್ ಆಗಿ ಮಾಡಿದರೆ ಒಂದು ಚಪಾತಿ ಅಪ್ರಾಕ್ಸಿಮೇಟ್ಲಿ 33 ಗ್ರಾಮ್ ಅಷ್ಟು ಇರುತ್ತೆ. ಒಂದು ಚಪಾತಿಗೆ 116 ಕ್ಯಾಲರಿ ಇರುತ್ತೆ. ಒಂದು ಚಪಾತಿ ತಿಂದ್ರೆ 116 ಕ್ಯಾಲರೀಸ್ ಇರುತ್ತೆ. ಅದೇ ನೀವು 2 ಚಪಾತಿ ತಿಂದ್ರೆ 232 ಕ್ಯಾಲರೀಸ್ ಇರುತ್ತೆ. ಈ 3 ಚಪಾತಿ ತಿಂದ್ರೆ ನಿಮ್ಮ ದೇಹಕ್ಕೆ 350 ಕ್ಯಾಲರೀಸ್ ಇರುತ್ತೆ. ಎರಡನೇ ಉದಾಹರಣೆ, 100 ಗ್ರಾಮ್ ಸೋನಾ ಮಸೂರಿ ಅನ್ಕುಕ್ಡ್ ರೈಸ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 350 ಕ್ಯಾಲರಿ ಇರುತ್ತೆ. ಅದನ್ನು ನೀವು ಕುಕ್ ಮಾಡಿದರೆ ಆ 100 ಗ್ರಾಮ್ ಇರೋ ಅನ್ಕುಕ್ಡ್ ರೈಸ್ ಕುಕ್ ಆದಮೇಲೆ 300 ಗ್ರಾಮ್ ಆಗುತ್ತೆ. 300 ಗ್ರಾಮ್ ಕುಕ್ಡ್ ರೈಸ್ ಆಗುತ್ತೆ. ಆದರೆ ಅದರ ಕ್ಯಾಲರಿ ಅಷ್ಟೇ ಇರುತ್ತೆ. 100 ಗ್ರಾಮ್ಗೆ ಎಷ್ಟಿತ್ತು ಕುಕ್ ಆದ್ಮೇಲೆ ಅದು 300 ಗ್ರಾಮ್ ಆಯಿತು. ಅದರಲ್ಲಿ ಅಷ್ಟೇ ಕ್ಯಾಲರಿ ಇರುತ್ತೆ. ಇದರಿಂದ ನೀವು ಎಷ್ಟು ತಿಂತಾ ಇದ್ದೀರೋ ಅದ್ರ ಮೇಲೆ ಕ್ಯಾಲರಿ ಡಿವೈಡ್ ಆಗ್ತಾ ಹೋಗುತ್ತೆ. ಇದರಿಂದ 50 ಗ್ರಾಮ್ ತಿಂದರೆ 58 ಕ್ಯಾಲರಿ, 100 ತಿಂದರೆ 117 ಕ್ಯಾಲರಿ, 200 ಗ್ರಾಮ್ ತಿಂದರೆ 233 ಕ್ಯಾಲರಿ, ಟೋಟಲ್ 300 ತಿಂದರೆ ನಿಮಗೆ 350 ಕ್ಯಾಲರಿ ಸಿಗುತ್ತೆ. ಆ ಥರ ನೀವು ಡಿವೈಡ್ ಮಾಡಿಕೊಂಡು ನೋಡ್ಕೋಬೇಕಾಗುತ್ತೆ. ಈ ಥರ ನೀವು ಯಾವುದೇ ಫುಡ್ ಐಟಮ್ ಆಗಿರಲಿ ಅದರ ರಾ ಸ್ಟೇಟ್ ಅಥವಾ ಕಚ್ಚಾ ಆಹಾರ ಪದಾರ್ಥದ ಕ್ಯಾಲರಿನೇ ಕೌಂಟ್ ಮಾಡ್ಕೋಬೇಕು. ಅದು ಕುಕ್ ಮಾಡಿದ ಮೇಲೆ ಗ್ರಾಮಲ್ಲಿ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಆದರೆ ಅದರ ಕ್ಯಾಲರಿ ಅಷ್ಟೇ ಇರುತ್ತೆ. ಅದರಿಂದ ನೀವು ಎಷ್ಟು ತಿಂತಾ ಇದ್ದೀರೋ ಅದ್ರ ಮೇಲೆ ಕ್ಯಾಲರಿ ಡಿವೈಡ್ ಆಗ್ತಾ ಹೋಗುತ್ತೆ. ಈ ವಿಡಿಯೋಗೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲರಿ ಬೇಕು ಅನ್ನೋದು ಹೇಗೆ ಗೊತ್ತು ಮಾಡ್ಕೋಬೇಕು, ಡಯಟ್ನ ಹೇಗೆ ಸೆಟ್ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ತು ಅಂತ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನನ್ನ ಅಪ್ಕಮಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಿಸ್ ಮಾಡಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ ಆನ್ ಇಟ್ಕೊಳ್ಳಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.